ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಬಹುತೇಕ ಭಾಗದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತ ಮಾಡಿದೆ. ಇಲ್ಲಿ ಕೂಡ ಕಾವೇರಿಗಾಗಿ ಮತ್ತು ಅನೇಕ ಬಾರಿ ಹೋರಾಟ ಕೂಡ ಈಗ ಶುರುವಾಗಿದೆ. ಇನ್ನು ಒಂದು ಕಡೆ ಉತ್ತರ ಕರ್ನಾಟಕ ಎಲ್ಲರೂ ಕೂಡ ಬಂದಾಗಿದೆ. ಸರಿಯಾಗಿ ಏನು ಮಾಡಬೇಕಾಗಿತ್ತ ಅಥವಾ ಬೇಡ? ಇಲ್ಲ, ಈಗ ಸರ್ಕಾರನೇ ಕ್ರಮ ತಗೋಬೇಕಾಗಿತ್ತು. ಮುಖ್ಯಮಂತ್ರಿಗಳು ಅದೇ ಭಾಗದವ್ರು ಅದಾರ, ಕಾವೇರಿ ತಟದವರೇ ಅದಾರ. ಮತ್ತೊಂದು ಗಟ್ಟಿಯಾದಂಥ ನಿರ್ಣಯ ತೊಗೋಬೇಕಾಗಿತ್ತು. ಯಾವುದಕ್ಕೋ ಗಟ್ಟಿಯಾದ ನಿರ್ಣಯ ತೊಗೋತಾರೆ. ಯಾರೇ 10 ರೂಪಾಯಿ ಲಂಚ ತಿಂದರೆ ಅವ್ರನ್ನ ಒಳಗೆ ಹಾಕ್ತೀನಿ, ನಾನು ಹಿಡಿದು ಹೇಳ್ತೀನಿ, ಏನೇನೋ ಡೈಲಾಗ್ ಹೊಡಿತಿರ್ತಾರೆ. ಮೊದಲೆಲ್ಲ ಭಾಳ ಡೈಲಾಗ್ ಹೊಡಿತಿದ್ರು ಅವರು, ಕಾವೇರಿಗೆ ಏನಾರ ಆದ್ರೆ ನಾ ಹಂಗೆ ಹಿಂಗೆ ಅಂತೇಳಿ. ಮತ್ತಿಷ್ಟು ಒಬ್ಬ ಅದೇ ಕಾವೇರಿ ಜಲಾನಯನ ಪ್ರದೇಶದಿಂದ ಬರುವಂಥ ಒಬ್ಬ ಮುಖ್ಯಮಂತ್ರಿಗಳಿದ್ದಾರೆ. ಆ ಜನರ ಹಿತವನ್ನು ಕಾಪಾಡೋದು ಅವ್ರ ಕೆಲಸ ಇತ್ತು. ಅವ್ರು ವಿಫಲರಾಗ್ಯಾರ. ಮತ್ತು ಏನಾಗಿದೆ, ಮೊದಲಿನ ಹಿಡಿದು ಒಂದು ಕಾವೇರಿ ಅಂದ ಕೂಡಲೇ ದಕ್ಷಿಣ ಕರ್ನಾಟಕ, ಕೃಷ್ಣೆ ಅಂದ್ರೆ ಉತ್ತರ ಕರ್ನಾಟಕ. ಕೃಷ್ಣೆಗೆ ಅನ್ಯಾಯ ಆದಾಗ ಆ ಕಡೆ ಜನ ಸ್ಪಂದನೆ ಸರಿಯಾಗಿ ಮಾಡೋದಿಲ್ಲ ಅನ್ನೋಂಥದ್ದು ಉತ್ತರ ಕರ್ನಾಟಕ ಜನರ ಒಂದು ರೀತಿ ಅಸಮಾಧಾನ ಇದೆ. ಇದು ಸಮಗ್ರ ಕರ್ನಾಟಕದ ವಿಚಾರ ಬಂದಾಗ ಕಾವೇರಿ ಭಾಗದಲ್ಲಿ ಅನ್ಯಾಯವಾದಾಗೂ ಉತ್ತರ ಕರ್ನಾಟಕದ ಸ್ಪಂದನೆ ಆಗಬೇಕು. ಉತ್ತರ ಕರ್ನಾಟಕದ ಕೃಷ್ಣಾ ಮೇಲೆ ಅನ್ಯಾಯ ಆದಾಗೂ ಕಾವೇರಿ ಭಾಗದವರು ಬೆಂಬಲ ಕೊಡಬೇಕು. ಆ ರೀತಿ ರಾಜ್ಯದಲ್ಲಿ ಯಾವ ರಾಜಕೀಯ ಪಕ್ಷಗಳು ನಾವೆಲ್ಲ ಭಾಷಣ ಮಾಡ್ತೀವಿ ವಿಧಾನಸಭೆಯಲ್ಲಿ. ಕಾವೇರಿ ಮತ್ತು ಕೃಷ್ಣ ಅಂದರೆ ಕರ್ನಾಟಕದ 2 ಕಣ್ಣಿದ್ದಂಗೆ, ಯಾವುದೇ ಒಂದು ಕಣ್ಣಿಗೆ ಇದು ಆದ್ರೂ ತಪ್ಪು ಅಂತೇಳಿ ಮಾಡ್ತೀವಿ. ಆದರೆ ಆ ಭಾವನೆ ಜನರಲ್ಲಿ ತರುವಂಥ ಕೆಲಸ ರಾಜಕೀಯ ಪಕ್ಷಗಳು ಮಾಡಿಲ್ಲ. ಈ ರಕ್ಷಣಾ ವೇದಿಕೆಗಳಂತರೂ ತುಟಿ ಪಿಟಕ್ಕನ್ನಲ್ಲ. BJP ಇದ್ದಾಗ ಕರ್ನಾಟಕ ರಕ್ಷಣಾ ವೇದಿಕೆದವ್ರು ಎಷ್ಟು ಜಿಗಿದಾಡ್ತಿದ್ರು, ಟಣ ಟಣ್ ಜಿಗಿದಾಡ್ತಿದ್ರು. ಇವತ್ತು ನಾವು ಬಂದ್ ಕರೆ ಕೊಡೋದಿಲ್ಲ, ನಾವು ಬಂದ್ ಮಾಡೋದಿಲ್ಲ, ನಾವು DK ಶಿವಕುಮಾರ್ ವಿರುದ್ಧ ಮಾತಾಡೋದಿಲ್ಲ. ಅಂದ್ರೆ ಇದೇನು ಕಾಂಗ್ರೆಸ್ಸಿನ ರಕ್ಷಣಾ ವೇದಿಕೆಯೋ, ಕನ್ನಡ ಭಾಷೆಯನ್ನು ಉಳಿಸೋದ್ರ ರಕ್ಷಣಾ ವೇದಿಕೆ. ಇವತ್ತು ಅವ್ರು ಯಾವುದೂ ಸಕ್ರಿಯವಾಗಿ ಅಲ್ಲಿ ಪಾಲ್ಗೊಳ್ತಿಲ್ಲ. ಅದೇ ಬೆಂಬಲನೇ, ಅದೇ ನಾ ಕೇಳ್ತೀನಿ. ಯಾಕೆ ಕೊಡಲಿಲ್ಲ ಬೆಂಬಲ? ಇದು ಈ ಕಡೆ ಉತ್ತರ ಕರ್ನಾಟಕದ ರಕ್ಷಣಾ ವೇದಿಕೆಯವರು ಕೇಳಬೇಕು ಅವ್ರ ಅಧ್ಯಕ್ಷಿಗೆ, ಯಾಕೆ ಕೊಡೋದಿಲ್ಲ, ಕಾವೇರಿ ಕೊಡೋದಿಲ್ಲ, ಕೃಷ್ಣೆಗೆ ಕೊಡೋದಿಲ್ಲ, ಅಥವಾ DK ಶಿವಕುಮಾರ್ ಸರ್ಕಾರ ಇರೋದ್ರಿಂದ ಇದಕ್ಕೆ ಬೆಂಬಲ ಇಲ್ಲೋ. ಹೀಗೆ ಇವತ್ತು ನೋಡಿರಿ, ಒಬ್ಬ ಸಚಿವ ನಮ್ಮ ದಲಿತ ಬಂಧುಗಳ ಬಗ್ಗೆ ಅಪಮಾನಕಾರಿಯಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾನೆ. ದಲಿತ ಸಂಘಟನೆಗಳು ನಾವ್ಯಾರು BJPಯವರು ಅಥವಾ ಕಾಂಗ್ರೆಸ್ ಥರ ಮಾತಾಡಿದರೆ ಎಷ್ಟು ಜೋರು ಹೋರಾಟ, ಎಷ್ಟು ಉಗ್ರ ಹೋರಾಟ, ಚೀರಾಟ, ಕೂಗಾಟ ಮಾಡ್ತಿದ್ರು. ಈಗ ಅದನ್ನು ಅವ ಕರೆ ರಾಜೀನಾಮೆ ಕೊಡಬೇಕು. ಒಂದು ದಲಿತ ಸಮುದಾಯ ಇರುವಂತಹ ಪ್ರದೇಶದ ಬಗ್ಗೆ ಅವಹೇಳನಕಾರಿ ಮಾತಾಡೋಣಂದ್ರೆ, ಮತ್ತು ಇವತ್ತು ದಲಿತ ಸಂಘರ್ಷ ಏನು ದಲಿತರ ಪರ ಹೋರಾಟ ಮಾಡೋರು ಎಲ್ಲಿದ್ದಾರೆ? ಹಿಂದೂಗಳಿಗೆ ಅನ್ಯಾಯ ಆದಾಗೂ ಮಾಡ್ತಿಲ್ಲ. ಅಲ್ಲಿ ಮೈಸೂರು ಭಾಗದಾಗ ಒಬ್ಬದು ದಲಿತರಿಗೆ ಮುಸ್ಲಿಮರು ಹೋಗಿ ಮನೆ ಹೊಕ್ಕು ಹೊಡೆದ್ರೂ ದಲಿತ ಸಂಘಟನೆಗಳು ಹೋರಾಟ ಮಾಡೋದಿಲ್ಲ. ಅಂದರೆ ಇವರು ಕರ್ನಾಟಕದ ಹಿತ ಕಾಪಾಡೋರಲ್ಲತ್ತು ಇವೆಲ್ಲ 2-3 ಹೋರಾಟ ನೋಡಿದ್ರೆ ಅನಿಸ್ತದೆ. ಅದಕ್ಕೆ ಮುಖ್ಯಮಂತ್ರಿಗಳು ಈ ಹೋರಾಟ ನೀರಸಾಗಿದೆ, ವಿಫಲ ಆಗಿದೆ ಅನ್ನೋಕ್ಕಿಂತ ನೀವು ಪ್ರಾಮಾಣಿಕವಾಗಿ ಆ ಭಾಗದ ಜನಪ್ರತಿನಿಧಿ ಇದ್ದೀರಿ. ಮತ್ತು ಆ ಭಾಗದವರೇ ನೀರಾವರಿ ಸಚಿವರಾಗ್ಯಾರ ಈಗ ಮನೆ ಚಲುವರಾಯ ಸ್ವಾಮಿಯವರು. ಮತ್ತು ನಿಮ್ಮ ಸ್ಟ್ಯಾಂಡ್ ಏನು ಹೇಳ್ರಿ ರಾಜ್ಯದ ಜನರಿಗೆ? ಇದೇ BJP ಸರ್ಕಾರ ಇದ್ದಾಗ ಇಡೀ ವಿಧಾನಸಭೆಯಲ್ಲಿ ಗಲಾಟೆ ಮಾಡತ್ತಿದ್ರಿ. ಈಗ ನೀವೇ ಅಧಿಕಾರದಲ್ಲಿದ್ರಿ, ಹೇಳ್ರಿ ಅವ್ರಿಗೆ ಮ್ಯಾಗೇನು ಕೃಷ್ಣ ಇದು ಇದೆಯಲ್ಲ ಟ್ರಿಬ್ಯುನಲ್ಗೆ ಹೇಳ್ರಿ, ನೀರು ಎಲ್ಲೈತಿ ನೀವು ಬಂದು ಅಳೀರಿ. ಸುಮ್ಮನೆ ನೀರು ಬಿಡ್ರಿ ತಾಲೂಕು ಆದೇಶ ಮಾಡಿದ್ರೆ ಹಂಗೆ? ವಾಸ್ತವಿಕವಾಗಿ ಆ ಒಂದು ಪ್ರದೇಶಕ್ಕೆ ಬರಬೇಕು. ಇಲ್ಲಿ ಸರಿಯಾಗಿ ಮಾಡಲಾರ್ದಕ್ಕೆ ಈ ರೀತಿ ಎಲ್ಲ ವಸೂಲಿ ಹಚ್ಚಿದ ವಕೀಲರಿ, ಮೆರಿಟ್ ಮ್ಯಾಗ ವಕೀಲರು ಕೊಡಬೇಕು. ತಮಿಳ್ನಾಡದವ್ರು ನೋಡ್ರಿ ಎಂತಿಂಥ ವಕೀಲರು ಕೊಡ್ತಾರವ್ರು. ನಮ್ಮವ್ರಿಗೆ ವಕೀಲರನ್ನ ಸರಿಯಾಗಿ ಡೆಪ್ಯೂಟ್ ಮಾಡೋದಿಲ್ಲ. ಯಾರೋ ಕೆಲವೊಂದು ಮಂದಿ ತಮ್ಮ ಏನು ಅಂತಾರಲ್ಲ ವೈಯಕ್ತಿಕ ಗೆಳತನಕ್ಕೆ ತಮ್ಮ ಜಾತಿಯವ್ರನ್ನ ಅಲ್ಲಿ ಡೆಪ್ಯೂಟ್ ಮಾಡ್ತಾರೆ. ತಮಿಳ್ನಾಡದವ್ರು ಹಾಗಿಲ್ಲ, ಇಡೀ ಇಂಡಿಯಾದಾಗ ಟಾಪ್ 10 ಇರುವಂಥ ವಕೀಲರನ್ನ ಅವರು ಹೈರ್ ಮಾಡ್ತಾರೆ. ಇದನ್ನು ಮಾಡೋದಿಲ್ಲ ಇವರು, ದೊಡ್ಡ ಮಿಸ್ಟೇಕ್ ಇದು. ಯಾಕಂದ್ರೆ ಅಲ್ಲಿ ಕೂತವ್ರಿಗೆ ನಮ್ಮ ಪರಿಸ್ಥಿತಿಯನ್ನು ಭಾಳ ಅವ್ರಿಗೆ ಅರ್ಥ ಆಗುವಂಗೆ, ಮತ್ತು ಅವ್ರಿಗೇನು ಹೇಳಬೇಕು, ನೀವು ನೀರು ಬಿಡು ಅಂತ ಹೇಳ್ತೀರಿ, ನಮ್ಮಲ್ಲಿ ಇಷ್ಟು ಸ್ಟೋರೇಜ್ ಐತಿ,
ನಮ್ಮ ಇಷ್ಟು ಎಕರೆ ನೀರಾವರಿ ಬೇಕು, ಬೆಂಗಳೂರು ಅಂತ ಮಹಾನಗರ ಕುಡಿ ನೀರು ಬೇಕು, ಮತ್ತು ಅನೇಕ ಗ್ರಾಮೀಣ ಪ್ರದೇಶದಲ್ಲಿ ಕುಡಿ ನೀರು ಕಾವೇರಿ ಮೇಲೆ ಡಿಪೆಂಡ್ ಅದ. ನೀವು ಅಲ್ಲಿ ಸರಿಯಾಗಿ ವಾದ ಮಾಡಿರಿ, ಅದು ಮಾಡೋದಿಲ್ಲ. ಬರೀ ಎಲ್ಲದ್ರಾಗೂ ಬರೀ ರೊಕ್ಕ ಹೊಡಿದು ಕೆಲಸ ಬಿಟ್ರೆ ಅಂಥ ವಕೀಲರು ಕೊಟ್ಟರೆ ಹಂಗೆ ಉದ್ಧಾರ ಆಗ್ತದೆ ಕರ್ನಾಟಕ. ಈ ನಮ್ಮ ಕೃಷ್ಣಾದಾಗೂ ಅದೇ ಪರಿಸ್ಥಿತಿ ಬಂದೆ, ನಮಗೆ ಪಾಲು ಸರಿಯಾಗಿ ಇನ್ನೂ ಹೋರಾಟ ಮಾಡಕತ್ತೀವಿ ನಾವು. ಕೃಷ್ಣ ಸಿಗ್ತಾ ಇಲ್ಲ ಸರ್. ಕಾಶಪ್ಪನವರು ಸಮುದಾಯದ ಬಗ್ಗೆ ಒಂದು ಅಪಶಬ್ದವನ್ನು ಮಾತಾಡಿದ್ದಾರೆ ಸರ್ ಸುದ್ದಿಗೋಷ್ಠಿಯಲ್ಲಿ. ಅದೇ ಹೇಳೋದಲ್ಲ ಇನ್ನು ಈಗ ಅವ್ರಿಗೆ ದಲಿತ ಸಂಘರ್ಷ ಸಮಿತಿಯವ್ರು ಏನು ಮಾಡಕತ್ತಾರತ್ತ ಇಷ್ಟು ಕೆಟ್ಟ ಶಬ್ದ ಉಪಯೋಗ ಮಾಡ್ಯಾರ. ಆ ಶಬ್ದವನ್ನು ಬಾಯಿಲಿ ಯಾರೂ ಹೇಳಬಾರ್ದು. ಪಾಪ ಅವರ ಸಾವಿರಾರು ವರ್ಷಗಳಿಂದ ತುಳಿತಕ್ಕಪಟ್ಟಂಥ ಜನಾಂಗ ಇರುವ ಪ್ರದೇಶದ ಬಗ್ಗೆ ಅವಹೇಳನಕಾರಿಯನ್ನು ಮಾತಾಡಿದರೆ ಏನಾರ ಈ ರಾಜ್ಯದ ಮುಖ್ಯಮಂತ್ರಿಗೆ ದಲಿತರ ಬಗ್ಗೆ ಅವರ ಸ್ವಾಭಿಮಾನ ಬಗ್ಗೆ ಏನಾರ ಮನಸೊತ್ತಿದ್ರೆ ತಕ್ಷಣ ಮಂತ್ರಿಮಂಡಲದಿಂದ ವಜಾ ಮಾಡಬೇಕು. ಇಂಥವ್ರು ಇರಬಾರ್ದು. ಯಾಕಂದ್ರೆ ನಾವೆಲ್ಲ ಜನಪ್ರತಿನಿಧಿಗಳು. ಯಾವುದೇ ಸಮುದಾಯಕ್ಕೆ ಅವಮಾನಕಾರಿಯಾಗಿ ಮಾತಾಡಿದ್ರೆ ಅದು ಭಾಳ ದೊಡ್ಡ ಘೋರ ಅಪರಾಧ. ನಂಗೆ ಕ್ಷಮೆ ಮಾಡೋಕ್ಕಾಗೋದಿಲ್ಲ. ನಾಳೆ ವಿಷಾದ ವ್ಯಕ್ತಪಡಿಸ್ತೀನಿ. ಸಣ್ಣ ಹುಡುಗಲ್ಲ, ಏನು 1ನೇತಿ 2ನೇತಿ ಕಲ್ತಾನಪ್ಪ ಅಥವಾ ಶಾಲೆಗೆ ಹೋಗಿಲ್ಲ, ಒಮ್ಮಿಂದೊಮ್ಮೆ ಬಂದು ಮಂತ್ರಿ ಮಾಡ್ಯಾರಂದ್ರೆ ಬೇರೆ. ಇಂಥವ್ರೆಲ್ಲ ಹಿಂಗೆ ಮಾತಾಡೋದ್ರಿಂದ ಏನೋ ಮೋದಿಗೆ ಬೈಲಕ್ಕೆ ಹೋಗಿ ಪಾಪ ಈ ಉದಾಹರಣೆ ಯಾಕೆ ತೊಗೊಂಡ. ಮೋದಿಯವ್ರಿಗೆ ಬೈ, ನೀ ಬೇಕಾ ಶಬ್ದದಲ್ಲಿ ಬೈ. ಯಾಕಂದ್ರೆ ನೀವು ವಿರೋಧ ಪಕ್ಷದವ್ರು ಇದ್ದೀರಿ, ನಿಮ್ಮ ಬೈ ಚಟ ಐತಿ. ಯಾಕಂದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿನೇ ಪರ್ಮಿಷನ್ ಕೊಟ್ಟಾರೆ. ಮೋದಿಯವ್ರಿಗೆ ಎಷ್ಟು ಹೆಚ್ಚು ಬೈತಾರೆ, RSSಗೆ ಎಷ್ಟು ಹೆಚ್ಚು ಬೈತಾರೆ. ಅವ್ರಿಗೆ ಮಂತ್ರಿ ಮಾಡಿರಿ, ಅವ್ರಿಗೆ ಚಲೋ ಪೋರ್ಟ್ಫೋಲಿಯೋ ಕೊಟ್ರೆ ಹೇಳಿ ರಾಹುಲ್ ಗಾಂಧಿ ಫರ್ಮಾನ್ ಐತಿ. ಆಗಬೇಕು. ಮತ್ತಿದ್ದು ನಮ್ಮ ಸಂಘಟನೆಗಳದಲ್ಲ ರಗಡ್ರಿ. ಅದೇ ಯಾವರೇ ಮತ್ತೊಬ್ಬ BJP ಮಾಡಿದ್ದಂದ್ರೆ ಇಟ್ಟಿದ್ದೀವಿ ರಾಜು ತುಂಬ ಬೆಂಕಿ ಹಚ್ಚುತ್ತಿದ್ರು. ಯಾರೋ ಒಬ್ಬ ತಪ್ಪಿ ಏನೋ ಅದಕ್ಕೆ RSSನವ್ರು ಮಾತಾಡಿದ್ರೆ ಗತಿ ಏನಾಗ್ತಿತ್ತು. ಈಗ ಹೇಳ್ರಿ, ಎದ್ದೇಳಿ, ಬರೀ ಜೈ ಭೀಮ್ ಅಂತ ಹೇಳಿ ಮನ್ಯಾಗ ಜೆಂಡ ಬರೀ BJP ಸಾಲಾಗ ಹಿಡಿಬೇಡ್ರಿ. ಹೊರಗೆ ಬರ್ರಿ. ಭೀಮರಾವ್ ಅಂಬೇಡ್ಕರ್ ಅವ್ರು ಯಾವಾಗಲೂ ಕಾಂಗ್ರೆಸ್ಗೆ ವಿರುದ್ಧ ಇದ್ದರು. ಅವ್ರು ಹೇಳ್ತಿದ್ರು ಕಾಂಗ್ರೆಸ್ಗೆ ಎಂದೂ ಓಟ್ ಹಾಕಬೇಡ್ರಿ, ಕಾಂಗ್ರೆಸ್ ಒಂದು ಉರಿತಿರೋ ಮನೆ, ಅಲ್ಲಿ ಅಸ್ಪೃಶ್ಯರಿಗೆ ಎಂದೂ ನ್ಯಾಯ ಸಿಗೋದಿಲ್ಲ ಅಂತೇಳಿ. ಅದನ್ನು ಬಿಟ್ಟು ಹೊಳ್ಳಿ ಹೋಗಿ DK ಶಿವಕುಮಾರ್ ಕಾಲು ಹಿಡಿದು ಸೋನಿಯಾ ಕಾಲು ಹಿಡಿದು ಬಿಡ್ರಿ ಅಂತ ಹೇಳಿ ದಲಿತರಿಗೆ ಕರೆ ಕೊಟ್ಟಾರೆ ಅವಾಗ. ಸರ್, ಈಗ ಬಿಡದಿಲಿ ಒಂದು ಕಡೆ ಹೋರಾಟ JDS ಗತಿಯಲ್ಲಿ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಏನು ಅಂತಂದರೆ ನಿನ್ನೆ ಏಕಾಏಕಿ ದಾಳಿ ನಡೆದಿದೆ ಜೈಲ್ ಮೇಲೆ. ಅಲ್ಲಿ ಏನು ಮಾಡ್ತಾರೆ, ಪ್ರಜ್ವಲ್ ರೇವಣ್ಣ ಅವರು ಮೊಬೈಲಲ್ಲಿ ಮಾತಾಡ್ತಾ ಇರುವಂಥದ್ದು, ಅವ್ರನ್ನ T-ಶರ್ಟ್ ಹಾಕ್ಕೊಂಡಿರೋದು, ಇದನ್ನು ವೈರಲ್ ಮಾಡ್ತಾರೆ. ಮತ್ತು ಖುದ್ದಾಗಿ ಗೃಹ ಮಂತ್ರಿ ಹೇಳಿದ್ರೆ ಇಲ್ಲಿ ನಾನೇ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿ, CM ಒಟ್ಟಿಗೆ ಮಾತಾಡಿ ಈ ರೀತಿ ಮಾಡಿದೆ. ಅಂದರೆ ಎಲ್ಲೋ ಒಂದು ಕಡೆ ಬಿಡದಿ ಹೋರಾಟ ಏನಿದೆ JDSನಿಂದ ಹತ್ತಿಕ್ಲಿಕ್ಕೆ ಎಲ್ಲೋ ಪ್ರಯತ್ನ ಆಯಿತು ಅಂತ ಅನಿಸ್ತೈತೆ. ನೋಡಿರಿ, ಬ್ಲ್ಯಾಕ್ ಮೇಲ್ ಮಾಡ್ಲಕತ್ತಾರೆ. ಈಗ ನೀವು ತನಿಖೆ ಬಿಡದಿಕ್ಕಿಂತ ಮೊದಲನೇ ಯಾಕೆ ನೀವು ಎಷ್ಟು ಸಲ ಆ ಜೈಲಿನಾಗ ಕಂಪ್ಲೇಂಟ್ ಬಂದವು. ಅಲ್ಲಿ ಒಳಗೆ ಎಲ್ಲ ರಾಜಾರೋಷವಾಗಿ ಗಾಂಜಾ, ಅಫೀಮು, ವೈಶ್ಯಾವಾಟಿಕೆ ಎಲ್ಲ ನಡೀತದ. ಅಲ್ಲಿ ಒಬ್ಬರು ಹೆಣ್ಮಗಳಿದ್ರಲ್ಲ, ಅವ್ರು ಯಾರು ಮೇಡಮ್ ಅವರು, ಅವರು ಬಂದು ಓಪನಾಗಿ ಹೇಳ್ಯಾರ. ಅದನ್ನು ಕ್ರಮ ತಗೋಲಾರ್ದೇ ಬಿಡದಿ ಹೋರಾಟ ಅದನ್ನು ಒಂದು ರೀತಿ ಅದರ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡಲಿಕ್ಕೆ, ಈ ದೇವೇಗೌಡರ ಕುಟುಂಬವನ್ನು ಅಪಮಾನ ಮಾಡಲಿಕ್ಕೆ ನೀವು ಕ್ರಮ ತಗೋರಿ. ನೀವು ಏನೋ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿಲ್ಲ. ಆದರೆ ಇದನ್ನೇ ಯಾಕೆ ಬಿಡದಿಕ್ಕಿಂತ ಮೊದಲು ಯಾಕೆ ಮಾಡಲಿಲ್ಲ? ಇದೇನು ಬಿಡದಿ ಹೋರಾಟ ಚಾಲು ಆದಾಗಿನಿಂದ ಆ ಜೈಲಿನಾಗ ಏನು ನಮ್ಮ ಪರಪ್ಪನ ಅಗ್ರಹಾರನಾಗ ನಡೆದಿಲ್ಲ. ಭಾಳ ವರ್ಷಗಳಿಂದ ಎಲ್ಲ ಒಳ್ಳೆಯ IPS ಅಧಿಕಾರಿಗಳು ಅದನ್ನು ಸಾಕಷ್ಟು ಸಲ ಮನಸ್ಸು ಬಿಚ್ಚಿ ಹೇಳಿದ್ದಾರೆ. ಅವ್ನು ಟ್ರಾನ್ಸ್ಫರ್ ಮಾಡಿಬಿಡ್ತೀರಿ. ಯಾಕಂದ್ರೆ ನಿಮ್ಗೆ ಮಾಮೂಲಿ ಸಿಗ್ತೈತೆ. ಅಲ್ಲಿರೋ ಜೈಲ್ ಸೂಪರ್ಡೆಂಟು, ಅಲ್ಲಿ ಹೆಡ್ ಏನದಾನ, ಅವರು ನೋಡ್ರಿ ಇಂತಿಂಥ ನಟೋರಿಯಸ್ ಜನ ಅದರಲ್ಲಿ, ಭಯೋತ್ಪಾದಕರು ಅದಾರ, ಮತ್ತು ಪಾಲಿಟಿಕಲಿ ಭಾಳ ಇನ್ಫ್ಲೂಯೆನ್ಸ್ಡ್ ಏನು ಪ್ರಿಸನರ್ ಅದಾರ. ಅಲ್ಲಿ ನೀವು ಇದನ್ನು ರೇವಣ್ಣನೊಂದು ಉದಾಹರಣೆ ತೊಗೊಂಡು ಅವರು ಬಿಡದಿ ಹೋರಾಟದಿಂದ ಹಿಂಸರಿಬೇಕು. ಮತ್ತು ಈಗ ಹಂಗೇನಾರು ಮಾಡ್ಯಾರ ಅಂತೇಳಿ ನಮ್ಮ BJP ಅಧ್ಯಕ್ಷ ಭಾಳ ಬುದ್ಧಿವಂತರಿ. ಕಿರಿಕಿರಿ ಬೇಡ ನಾವು ಎಲ್ಲಿದ್ರಿ ನೋಡ ಇಲ್ರಿ ಅಲ್ಲಿ ಎಲ್ಲ ಪರಿಹಾರ ತೊಗೊಂಡಾರ ಅಂತೇಳಿ ಮಧು ಬಂಗಾರಪ್ಪನ ಮುಂದೆ ಹೇಳಿ ಕಡೆಯಾಕ ಖರೇ ಬುದ್ಧಿವಂತ. ಸರ್, ಈಗ ಅಲ್ಲಿ ಇನ್ನೊಂದೇನು ವಿಶೇಷವಾಗಿ ಅಂದರೆ ಅವ್ರು ಏನೀಗ ನಿನ್ನೆ ಒಂದು ಬಿಡುಗಡೆ ಆಗಿದೆ ಅಂದರೆ ಪ್ರಜ್ವಲ್ ರೇವಣ್ಣ ಅವ್ರು 10 ಮೊಬೈಲ್ಗಳನ್ನ ಸೀಸ್ ಮಾಡಿದ್ದಾರೆ. ಉಳಿದವ್ರು ಯಾರ್ದೂ ಕೂಡ ಮೊಬೈಲ್ನಲ್ಲಿ ಅವ್ರು ಏನು ಮಾಡ್ತಾ ಇದ್ರು ಆ ರೀತಿ ವಿಡಿಯೋ ಯಾವುದೂ ರಿಲೀಸ್ ಆಗಿಲ್ಲ, ಯಾವುದೂ ವೈರಲ್ ಆಗಿಲ್ಲ. ಆದರೆ ಕೇವಲ ರೇವಣ್ಣ ಮಾತ್ರ ಏನು ಪ್ರಜ್ವಲ್ ರೇವಣ್ಣ ಏನು ಮಾತಾಡ್ತಾ ಇದ್ರು ಅದು ಮಾತ್ರ ವೈರಲ್ ಆಗಿದೆ. ಅದು ಹೆಂಗೆ ಹೊರಗಡೆ ಸಿಕ್ತು?
ಅದು ಯಾಕೆ ಹೊರಗಡೆ ಬಂತು ಅಂತ ಅದು ಹೆಂಗೆ ಸಾರ್ವಜನಿಕವಾಗಿ ಇವರು Viral ಹೆಂಗೆ ಬಿಡುಗಡೆ ಮಾಡಿದ್ರು ಅಂದ್ರೆ ಉದ್ದೇಶಪೂರ್ವಕವಾಗಿ ಆ ಒಂದು ದ್ವೇಷವನ್ನು ಏನು ಕುಮಾರಸ್ವಾಮಿಯವರು ಅವರ ನಿಖಿಲ್ ಕುಮಾರಸ್ವಾಮಿಯವರು ಉಗ್ರವಾಗಿ ಹೋರಾಟ ಪ್ರಾರಂಭ ಮಾಡಿದ್ರು. ಇವರೆಲ್ಲ ಸುಳ್ಳು ಹೇಳಿದಾರಲ್ಲ, ರೈತರಿಗೆ ಎಲ್ಲ ಅಲ್ಲಿ ಏನು ಬೆಳೆನೇ ಇಲ್ಲ, ನೀರೇ ಇಲ್ಲ, ಅದ್ರ ಬಗ್ಗೆ ಅಪಮಾನ ಮಾಡಿದಾರಲ್ಲ ರೈತರಿಗೆ. ಇದೆಲ್ಲ ಬಣ್ಣ ಬಯಲಾಗ್ತದೆ ಅಂತ ಹೇಳಿ, ಯಾಕಂದ್ರೆ ಭಾಳ ಸಲ ಹೇಳೀನಿ, ಅಲ್ಲಿ ರೈತರೇ ಹೇಳಿದ್ದು ನನಗೆ ಏನಪ್ಪ ಅಂದ್ರೆ ಇದು ಸೋನಿಯಾ ಗಾಂಧಿ ಹಳೆಯ ರಾಬರ್ಟ್ ವಾದ್ರಾಗೆ ಒಂದು ದೊಡ್ಡ ಮೊತ್ತದ ಕಾಣಿಕೆಯಾಗಿ ಬಿಡದಿ ಜಮೀನು ಕೊಡೋರು ಅದಾರೆ ಮುಖ್ಯಮಂತ್ರಿ ಮಾಡಿದ್ದಕ್ಕೆ. ಇದು ಭಾಳ ರೈತರು ಹೇಳ್ಯಾರ ನನಗೆ. ನಾ ಬಿಡದಿಗೆ ಹೋದಾಗ ಇವತ್ತು ಮುಂಜಾನೆನೂ ಅಲ್ಲಿ ಒಬ್ಬ ಚೇತನ್ ಶಿವರಾಮೇಗೌಡ ಅಂತ ಒಬ್ಬ ರೈತ ನಾನು ಫೋನ್ ಮಾಡಿದ್ದೆ ಬೆಳಿಗ್ಗೆ, ಅಲ್ಲಿ ಧರಣಿ ಕೂತಿದ್ರು. ಅವ್ರು ಅದೇ ಹೇಳ್ತಾರೆ, ಇದ್ರ ಹಿಂದೆ 30,000 ಕೋಟಿ ರೂಪಾಯಿ ದೊಡ್ಡ ಒಂದು ಹಗರಣ ಇದೆ. ಅದನ್ನು ಏನಾರು ಮಾಡಿ ಅದು ಲ್ಯಾಂಡ್ ಎಕ್ವಿಷನ್ ಮಾಡಬೇಕು, ಅದನ್ನು ರೈತನ ಒಕ್ಕಲೆ ಎಬ್ಬಿಸ್ಬೇಕು. ಪಾಪ ಅವ್ರಿಗೆ ಒಂದು 2 ಕೋಟಿ 3 ಕೋಟಿ ಕೊಡ್ತೀನಿ ಅಂತ ಆಸೆ ಹಚ್ಚಿ ಏನು ಹಾಳು ಮಾಡ್ತಾ ಇದ್ದಾರಲ್ಲ. ಈ ಮುಖ್ಯಮಂತ್ರಿಯವ್ರಿಗೆ ಈ ರಾಜ್ಯದ ರೈತರು ನೆಮ್ಮದಿ ಇಲ್ಲ, ಸಾಮಾನ್ಯ ಜನನೂ ನೆಮ್ಮದಿ ಇಲ್ಲ, ದಲಿತರ ಮ್ಯಾಗ ದೌರ್ಜನ್ಯ ಅಂತರೂ ಹೆಚ್ಚಾಕೋತ ಹೊಂಟಿದೆ. ಈ ಪರಿಸ್ಥಿತಿ ಒಳಗೆ ನಾ ಇಷ್ಟೇ ಹೇಳ್ತೀನಿ, ಕುಮಾರಸ್ವಾಮಿ ಅವ್ರಿಗೆ ಏನೇ ಮಾಡಲಿ ಅವರು ಒಟ್ಟು ಇದನ್ನು ಬಿಡದಿ ಹೋರಾಟ ಬಿಡಬೇಡಿ. ಬಿಡದಿ ಹೋರಾಟ ನಾಳೆ ನಾನು ಸೋಮವಾರದಿಂದ ಅಧಿವೇಶನಕ್ಕೆ ಹಾಜರಾಗ್ತೀನಿ. ಯಾಕಂದ್ರೆ ಇವತ್ತು ಸದನ ನಡೀದಿಲ್ಲ. ನಮ್ಮ ಡಾಕ್ಟರ್ ಸುಧಾಕರ್ ಅವರ ಮಂತ್ರಿಗಳು ತೀರ್ಕೊಂಡಿದ್ದರಿಂದ 2 ದಿವಸ ಏನೂ ಕೆಲಸ ಇರೋದಲ್ಲ. ಅದಕ್ಕೆ ನಾನು ಸೋಮವಾರ ಹೋಗ್ತೀನಿ. ಬಿಡದಿ ಅಷ್ಟೇ ಅಲ್ಲ, ಇವತ್ತು ಕನಕಪುರದಲ್ಲಿ ಅದೇ ಪ್ರಾಬ್ಲಮ್ ಇದೆ. 3-4 ಕಡೆ ರೈತರು ವಿರೋಧ ಮಾಡಿದ್ರು ಅವ್ರಿಗೆ ಜಬರ್ದಸ್ತಿ ತೊಗೊಳ್ತದೆ ಆಗ್ತದೆ. ನಾವು ಅಲ್ಲಿ ವಿಧಾನಸಭೆಯಲ್ಲಿ ಇದನ್ನು ನಾವು ಕೇಳ್ತೀವಿ, ಪ್ರಶ್ನೆ ಕೇಳ್ತೀವಿ ಮುಖ್ಯಮಂತ್ರಿಗಳಿಗೆ. ಥ್ಯಾಂಕ್ ಯು ಸರ್.